ಇದು ನಮ್ಮ ಬೆನ್ನು ಮೂಳ ಅಂಗರಚನೆಯಲ್ಲಿ ಅದರ ಮೇಲ್ಗಡೆ ನಮಗೆ ಮಾಂಸಗಳಿರುತ್ತವೆ. ಈ ಸ್ನಾಯುಗಳಿಗೆ, ಈ ಮಾಂಸಗಳಿಗೆ ಒಂದು ಶಕ್ತಿ ತುಂಬಬೇಕು. ಶಕ್ತಿ ತುಂಬಬೇಕಾದ್ರೆ ಅದಕ್ಕೆ ನಿಯಮಿತವಾದ ವ್ಯಾಯಾಮ ಮಾಡಬೇಕು. ಈ ಫಿಸಿಯೋಥೆರಪಿನಲ್ಲಿ ಏನಾಗುತ್ತೆ ಅಂದರೆ ಅನೇಕ ರೀತಿಯ ಟೆಕ್ನಿಕ್ಸ್ಗಳಿವೆ. ಆ ಟೆಕ್ನಿಕ್ಸ್ನಲ್ಲಿ ಈ ಸ್ನಾಯುಗಳಿಗೆ ಶಕ್ತಿ ತುಂಬಂತ ಕೆಲಸ ಮಾಡ್ತೀವಿ. ಅದನ್ನು ಮೊದಲನೇದಾಗಿ ಒಂದು ರಿಹೇಬಿಲಿಟೇಷನ್ ಎಕ್ಸಸೈಸಸ್ ಅಂತ ಹೇಳ್ಕೊಡ್ತೀವಿ. ನಿಮಗೆ ದೇಹದಲ್ಲಿ ನಮ್ಮ ಆರ್ಥೋಪೆಡಿಕ್ಸ್ನಲ್ಲಿ ಏನೇ ಸಮಸ್ಯೆ ಇದ್ರೂ ಮೊದಲಿಗೆ ನಾವು ಹೇಳೋಂಥದ್ದು ಫಿಸಿಯೋಥೆರಪಿ ಮಾಡಿಸ್ಕೊಳ್ಳಿ, ಸ್ನಾಯುಗಳಿಗೆ ಶಕ್ತಿ ಬರಲಿ ಅಂತ. ಒಂದೊಂದು ಮಾಂಸಕ್ಕೂ ಕೆಲವು ವ್ಯಾಯಾಮಗಳಿವೆ. ಆ ವ್ಯಾಯಾಮಗಳನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಉದಾಹರಣೆಗೆ ನಮ್ಮ ನೀ ಜಾಯಿಂಟ್ ಸಮಸ್ಯೆ ಇದ್ದಾಗ, ಮಂಡಿ ನೋವು ಸಮಸ್ಯೆ ಇದ್ದಾಗ ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಮಾಡಿ ಅಂತ ನಾವು ಹೇಳ್ತೀವಿ. ಬೆನ್ನು ನೋವು ಸಮಸ್ಯೆ ಇದ್ದಾಗ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಇದೆ ಬೆನ್ನಿಗೆ. ಅದು ಮಾಡೋದ್ರಿಂದ ಅದು ಫಿಸಿಯೋಥೆರಪಿಲಿ ಬರುತ್ತೆ. ಫಿಸಿಯೋಥೆರಪಿ ಮಾಡೋದ್ರಿಂದ ಶಕ್ತಿ ಬರುತ್ತೆ ಅದಕ್ಕೆ ಒಂದು. ಇನ್ನೊಂದು ಬೇರೆ ಮೊಡಾಲಿಟೀಸ್ ಇವೆ. ಅದು ಅಲ್ಟ್ರಾಸೌಂಡ್ ಮಸಾಜ್ ಅಂತ ಇರುತ್ತವೆ, ಆಮೇಲೆ ಅದು ಟೆನ್ಸ್ ಅಂತ ಕರಿತೀವಿ, ಇಂಟರ್ಮಿಟೆಂಟ್ ಟ್ರಾಕ್ಷನ್ ಅಂತ ಕರಿತೀವಿ, ಅಥವಾ ನಾವು ಇತ್ತೀಚೆಗೆ ನಾವು ಕೇಳ್ತಾ ಇರ್ತೀವಿ ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್ ಅಂತಲೂ ಕರಿತಿರ್ತೀವಿ, ನೀಡ್ಲಿಂಗ್ ಟೆಕ್ನಿಕ್ಸ್ ಅಂತಲೂ ನಾವು ಕರಿತೀವಿ ಇದನ್ನ. ಇದೆಲ್ಲ ಏನಾಗುತ್ತೆ ಅಂದ್ರೆ ಸ್ನಾಯುಗಳಿಗೆ ಇದು ಮಾಡೋದ್ರಿಂದ ಸ್ನಾಯುಗಳಿಗೆ ರಕ್ತ ಸಂಚಲನ ಹೆಚ್ಚಾಗುತ್ತೆ. ರಕ್ತ ಸಂಚಲನ ಹೆಚ್ಚಾಗೋದ್ರಿಂದ ಅದಕ್ಕೊಂದು ಶಕ್ತಿ ಬರುತ್ತೆ. ಮತ್ತೆ ಕಾಯಿಲೆ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಪೇನ್ ಕ್ರಿಯೇಟಿಂಗ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ, ಅದನ್ನ ಪಿ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಈ ಸಬ್ಸ್ಟೆನ್ಸ್ ಆ ರಕ್ತ ಸಂಚಲನ ಹೆಚ್ಚಾದಾಗ ಅದು ಹೊರಗಡೆ ಹೊಟ್ಟೋಗುತ್ತೆ, ಅದನ್ನ ಕ್ಲಿಯರ್ ಮಾಡುತ್ತೆ ಆ ಡೆಬ್ರೀಸ್ನ. ಅದಾಗಿ ಫಿಸಿಯೋಥೆರಪಿ ಮಾಡ್ಕೊಳ್ಳೋದ್ರಿಂದ ಅದು ಒಂದು ರೋಗಿಗಳಿಗೆ ಒಳ್ಳೇದಾಗತ್ತೆ, ಒಂದು ಚಿಕಿತ್ಸಾ ವಿಧಾನ ಅದು ಒಂದು ಸಹ. ಎಷ್ಟು ದಿವಸಗಳ ಕಾಲ ಈ ಫಿಸಿಯೋಥೆರಪಿಯನ್ನ ಪಡಿಬೇಕಾಗುತ್ತೆ? ಈ ವ್ಯಾಯಾಮ ಅನ್ನೋದು ನಮ್ಮ ದೇಹಕ್ಕೆ ಅದು ದಿನನಿತ್ಯ ಮಾಡಲೇಬೇಕಾದಂಥದ್ದು. ನಾವು ದಿನ ಬೆಳಗ್ಗೆ ಎದ್ದು ಹಲ್ಲುಜ್ಜೋ ರೀತಿ, ಅದೇ ರೀತಿಯಲ್ಲಿ ನಾವು ಅದನ್ನ ನಮ್ಮ ದಿನನಿತ್ಯ ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ನಲ್ಲಿ ಭಾಗ, ನಮ್ಮ ಜೀವನದ ಶೈಲಿಯಾಗಿ ಮಾಡ್ಕೊಂಡ್ಬಿಡ್ಬೇಕು ನಾವು ಅದನ್ನ. ಅದೊಂದು ನಮ್ಮ ಫಿಸಿಯೋಥೆರಪಿಸ್ಟ್ ಬಳಿ ಹೋದಾಗ ಒಂದು 4 ರಿಂದ 5 ದಿವಸ ಸರ್ವೇ ಸಾಮಾನ್ಯವಾಗಿ ಹೋಗಿ ನಂತರ ಅವರು ನಿಮ್ಗೆ ಹೇಳಿಕೊಡ್ತಾರೆ, ನಿಮ್ಗೆ ಈ ಸಮಸ್ಯೆಗೆ ಈ ವ್ಯಾಯಾಮ ಮಾಡಬೇಕು ಅಥವಾ ಚಿಕಿತ್ಸೆ ಮುಂದುವರಿಸಬೇಕೋ ಬೇಡೋ ಅಂತ ಹೇಳ್ತಾರೆ. ಸರ್ವೇ ಸಾಮಾನ್ಯವಾಗಿ 4 ರಿಂದ 5 ದಿವಸ ಫಿಸಿಯೋಥೆರಪಿ ತಗೊಂಡು ಮತ್ತೆ ಮನೆಯಲ್ಲೇ ನಿಯಮಿತವಾಗಿ ಡೈಲಿ ಎಕ್ಸಸೈಸ್ ಮಾಡ್ಕೊಳ್ಳೋದ್ರಿಂದ ಒಳ್ಳೇದು. ಅಂದ್ರೆ ಇಷ್ಟು ದಿವಸ ಅಂತ ಅಲ್ಲ, ನೀವು ಹೇಳಿದಾಗೆ ಅದನ್ನ ಅವ್ರ ಹತ್ರ ಹೋಗಿ ಸರಿಯಾದ ವಿಧಾನದಲ್ಲಿ ಕಲಿತು ನಂತರ ಅದನ್ನ ನಮ್ಮ ಜೀವನದ ಭಾಗವನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಿ. ಇದರ ಜೊತೆಗೆ ನೀವು ವ್ಯಾಯಾಮ ಬೇಕು ಅಂತ ಹೇಳ್ತಿರಲ್ಲ ಡಾಕ್ಟ್ರೆ, ಅನೇಕರು ವ್ಯಾಯಾಮ ಮಾಡ್ಲಿಕ್ಕೆ ಹೋಗೇ ಬೆನ್ನು ನೋವು ಶುರು ಆಯ್ತು, ಕತ್ತು ನೋವು ಶುರು ಆಯ್ತು ಅಂತ ಕೂಡ ಹೇಳ್ತಾರೆ. ಅಲ್ಲಿ ಉಳುಕ್ತು ಇಲ್ಲಿ ಉಳುಕ್ತು ಮತ್ತೊಂದಾಯ್ತು ಅಂತ ಹೇಳಿ. ಹಾಗಾಗಿ ವ್ಯಾಯಾಮವನ್ನ ಆರಂಭಿಸಬೇಕಾದ್ರೆ ಏನೆಲ್ಲ ಒಂದು ಎಚ್ಚರಿಕೆಯನ್ನು ವಹಿಸಬೇಕು? ನೀವು ವ್ಯಾಯಾಮದಿಂದ ಬೆನ್ನು ನೋವು ಅಂತ ಈ ಸಮಸ್ಯೆ ಈಗ ನನಗೆ ರೋಗಿಗಳು ಕೆಲವು ಯಂಗ್ಸ್ಟರ್ಸ್, ಒಂದು ವಿಶೇಷವಾಗಿ ಈಗ ಗಂಡಸರು 18 ರಿಂದ 20 ವರ್ಷ ಆಗ್ತಾನೆ ಇದು ಜಿಮ್ಗೆ ಸೇರ್ಕೊಂಡಿರ್ತಾರೆ, ಮುಂದೆ ಬಗ್ಗೆ ಭಾರ ಎತ್ತಂತ ಕೆಲಸ ಮಾಡಿರ್ತಾರೆ. ಅಂತವ್ರಿಗೆ ಆನ್ಯುಲರ್ ಟೇರ್ ಡಿಸ್ಕ್ ಸಮಸ್ಯೆ ಹೆಚ್ಚಾಗಿ ಕಂಡು ಬಂದಿರ್ತವೆ. ಅದು ಏನಾಗತ್ತೆ, ದೇಹನ ಒಂದು ವಾರ್ಮ್ ಅಪ್ ಮಾಡಬೇಕು. ವಾರ್ಮ್ ಅಪ್ ಮಾಡಿ ಮತ್ತೆ ಒಬ್ಬರು ಇನ್ಸ್ಟ್ರಕ್ಷನ್ ಯಾರು ಕೊಡ್ತಾರೆ ಅವ್ರ ಮುಖಾಂತರವಾಗಿಯೇ ತೂಕಗಳನ್ನ ಎತ್ತಬೇಕಾಗತ್ತೆ ಅಥವಾ ವ್ಯಾಯಾಮಗಳನ್ನ ಮಾಡಬೇಕಾಗುತ್ತೆ. ಒಬ್ರು ಇನ್ಸ್ಟ್ರಕ್ಟರ್ ಬೇಕು. ಅವ್ರು ಯಾವ ರೀತಿ ಹೇಳ್ಕೊಡ್ತಾರೆ ಆ ರೀತಿ ಮಾಡ್ಲಿಲ್ಲ ಅಂದ್ರೆ ಈಗ ಹೆಚ್ಚಿಗೆ ಭಾರ ಎತ್ತಂತದ್ದು ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ತಕ್ಷಣ ಆನ್ಯುಲರ್ ಟೇರ್ ಆಗಿ ಡಿಸ್ಕ್ ಸಮಸ್ಯೆ ಶುರುವಾಗುತ್ತೆ. ಅದಕ್ಕಾಗಿ ಒಬ್ಬರು ಇನ್ಸ್ಟ್ರಕ್ಟರ್ ಇಟ್ಕೊಂಡು ಅವ್ರ ಕೆಳಗಡೆ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಿಕೊಂಡು ವ್ಯಾಯಾಮ ಮಾಡೋದು ಉತ್ತಮ. ಇವತ್ತು ಕಾರ್ಯಕ್ರಮ ನೋಡ್ಬಿಟ್ಟು ನಾವು ಎಕ್ಸಸೈಸ್ ಮಾಡ್ತೀವಿ, ಬೆನ್ನನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ತೀವಿ ಅಂತ ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ವ್ಯಾಯಾಮವನ್ನ ಶುರು ಮಾಡೋದು ಈ ರೀತಿ ಮಾಡಬಾರದು. ಒಂದು ಗೊತ್ತಿರುವಂತಹ ಪರಿಣತರ ಒಂದು ಮೇಲ್ವಿಚಾರಣೆಯಲ್ಲಿ ಈ ರೀತಿಯಾಗಿ ಮಾಡೋದು ಒಳ್ಳೇದು ಅಂತ ಹೇಳ್ತಾ ಇದ್ದೀರಿ. ನಂದಿನಿ ಅವರು ಆಗ್ಲಿಂದ ಕಾಯ್ತಾ ಇದ್ದಾರೆ, ಕರೆಯನ್ನ ಮಾಡಿ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ನಾವು ಕೊಳ್ಳೇಗಾಲದಿಂದ ಮಾತಾಡ್ತಾ ಇರೋದು, ನಂದಿನಿ ಅಂತ. ಹೇಳಿ ಮೇಡಮ್. ನನಗೆ ನೈಟ್ ಮಲಗಿದಾಗ ಏನೂ ಇಲ್ಲ ಮೇಡಮ್, ಒಂದ್ 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಎಚ್ಚರ ಆಗುತ್ತೆ. ಆದಾಗ ಈ ಸೆಂಟ್ರ್ ಬರುತ್ತಲ್ಲ ಮೇಡಮ್, ಬೆನ್ನು ಫುಲ್ ಸೆಂಟ್ರು ಮತ್ತೆ ಎದೆ ಭಾಗ ಗೂಡು ಕೆಳಗಡೆ ಬರುತ್ತಲ್ಲ, ಅದೆರಡು ಸೈಡ್ ಸ್ವಲ್ಪ ಹಿಡ್ಕೊಳಂಗಾಗುತ್ತೆ ಮೇಡಮ್. ಆಮೇಲೆ ಆ ಕಡೆ ಈ ಕಡೆ ಬಲಗಡೆ ಮತ್ತೆ ಎಡಗಡೆ ತಿರುಗೋದಕ್ಕಾಗಲ್ಲ, ನೋವ್ತಾ ಇರುತ್ತೆ. ಬಟ್ ಹಂಗೆ ಒಂದ್ ಸ್ವಲ್ಪ ಎದ್ದು ಕೂತ್ ಬಿಟ್ಟ ತಕ್ಷಣ ಒಂದ್ 10 ನಿಮಿಷ 1/4 ಗಂಟೆ ಆದ ತಕ್ಷಣ ನೋವು ಇರೋದೇ ಇಲ್ಲ, ರಿಮೂವ್ ಆಗ್ಬಿಡುತ್ತೆ. ಇದು ದಿವಸ ಆಗುತ್ತಾ? ಈ ಒಂದ್ 15 ಡೇಸ್ ಇಂದ ಆತರ ಆಗ್ತಾ ಇದೆ. ವಯಸ್ಸು ಎಷ್ಟಮ್ಮ ನಿಮ್ದು? ಒಂದು 39. ಬಟ್ ನಾನು ECGನೂ ಮಾಡಿಸ್ದೆ, ಏನು ಪ್ರಾಬ್ಲಮ್ ಇಲ್ಲ ಅಂದ್ರು. ಯೂರಿನ್ ಟೆಸ್ಟ್ ಮತ್ತೆ ಏನೋ ಕತ್ತಲ್ಲಿ ಏನೋ ಪ್ರಾಬ್ಲಮ್ ಇದೆಯೇನೋ ಅಂದ್ಬಿಟ್ಟು ಕತ್ತೊಂದು ಸ್ಕ್ಯಾನಿಂಗ್ ಮಾಡ್ಸಿದ್ರು, ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ನಿಮ್ಗೆ ಕುತ್ತಿಗೆ ನೋವು ಬರ್ತಾ ಇದೆಯಾ ಅಥವಾ ಸೊಂಟ ನೋವು ಬರ್ತಾ ಇದೆಯಾ?
ಕುತ್ತಿಗೆ ಭಾಗದ ಬೆನ್ನೋವಲ್ಲಿ ಬರ್ತಾ ಇದೆಯಲ್ಲ, ಸೊಂಟದ ಭಾಗದ ಬೆನ್ನೋವಲ್ಲಿ ಬರ್ತಾ ಇದೆ? ಸೊಂಟನೂ ನೋವುತ್ತೆ ಸರ್, ಸೊಂಟನೂ ನೋವು ಬರುತ್ತೆ ಅವಾಗ, ಬೆನ್ನು ಬರುತ್ತೆ. ಒಂದು ಆ ಕಡೆ ಈ ಕಡೆ ಸೈಡು ಒಂದೊಂದ್ಸರಿ ಬರುತ್ತೆ. ಒಂದು ನಾನು ಆಗ್ಲೇ ನಿಮಗೆ ನಾವು ಹಾಗೆ ಚರ್ಚೆ ಮಾಡ್ತಾ ಇದ್ದಾಗ ಮುಂಚೆನೆ ಹೇಳಿದೆ, ಒಂದು ಫೇಸೆಡ್ ಜಾಯಿಂಟ್ ಆರ್ಥರೈಟಿಸ್ ಅಂತ ಒಂದು ಕಂಡೀಷನ್ ಇದೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಮಲ್ಕೊಂಡ ತಕ್ಷಣ ನಮ್ಮ ಸ್ನಾಯುಗಳು ರಿಲ್ಯಾಕ್ಸೇಷನ್ ಮೋಡ್ಗೆ ಹೋಗುತ್ತೆ. ನಮ್ಮ ಜಾಯಿಂಟ್ ಸರ್ಫೇಸ್ ಫೇಸೆಡ್ ಜಾಯಿಂಟ್ ಅಂತ ಅದು ಸೌದೋಗಿರುತ್ತೆ, ಒಂದಕ್ಕೊಂದಕ್ಕೆ ಮುಟ್ಟಕ್ಕೆ ಶುರುವಾಗುತ್ತೆ ರಾತ್ರಿ ಹೊತ್ತು. ನಾವು ವಿಶ್ರಾಂತಿ ಪಡ್ಕೊಂತಾ ಇರ್ಬೇಕಾದ್ರೆ ನಮ್ಮ ಸ್ನಾಯುಗಳು ಒಂದು ರಿಲ್ಯಾಕ್ಸೇಷನ್ ಮೋಡ್ಗೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಎರಡು ಜಾಯಿಂಟ್ ಸರ್ಫೇಸ್ ಎರಡು ಹತ್ತತ್ರಕ್ಕೆ ಬರುತ್ತೆ, ಆಗ ರಬ್ಬಾಗಿ ನೋವು ಕೊಡುತ್ತೆ. ವಿಶ್ರಾಂತಿ ಪಡ್ಕೊಂತಾ ಇದ್ದಾಗೆ ಒಂದು 4-5 ಗಂಟೆ ಟೈಮ್ ಆದ್ಮೇಲೆ ಈ ಆರ್ಥರೈಟಿಸ್ ಸಮಸ್ಯೆ ಶುರುವಾಗುತ್ತೆ. ಆಮೇಲೆ ಅವರೇ ಹೇಳೋದ ರೀತಿ ಸ್ವಲ್ಪ ಒಂಚೂರು ವ್ಯಾಯಾಮ ಆ ಕಡೆ ಈ ಕಡೆ ತಿರುಗೋದ್ರಿಂದ ಆಗೇನಾಗುತ್ತೆ, ಮತ್ತೆ ಮೂವ್ಮೆಂಟ್ಸ್ ಶುರುವಾಗುತ್ತೆ, ಮತ್ತೆ ಅಲ್ಲಿ ಸ್ವಲ್ಪ ಲೂಬ್ರಿಕೇಶನ್ ಆಗುತ್ತೆ ಜಾಯಿಂಟ್ ನಲ್ಲಿ, ಹಾಗೆ ನೋವು ಕಡಿಮೆ ಆಗುತ್ತೆ. ಒಂದು ನಿಮಗೆ ಒಂದು ಎಕ್ಸ್ರೇ ಬೇಕಾಗುತ್ತೆ, ಫೇಸೆಡ್ ಜಾಯಿಂಟ್ ಆರ್ಥರೈಟಿಸ್ ಸಮಸ್ಯೆ ಇದೆಯೋ ಇಲ್ಲೋ ಅಂತ ಒಂದು ಕಂಡಿಡ್ಕೊಳ್ಳಿ. ನಿಮ್ಮ ಮೂಳೆ ಡಾಕ್ಟರ್ ಬಳಿ ಹೋದ್ರೆ ಅವ್ರು ನಿಮ್ಗೆ ತಿಳಿಸ್ತಾರೆ. ಆ ಥರ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಒಂದು ಕೆಲವು ಮಾತ್ರೆಗಳು, ವಿಶೇಷವಾಗಿ ಮಸಲ್ ರಿಲ್ಯಾಕ್ಸೆಂಟ್ ಜೊತೆಗೆ ಒಂದು ಎಕ್ಸಸೈಸಸ್ ಹೇಳ್ಕೊಡ್ತಾರೆ. ಇಲ್ಲ ಫಿಸಿಯೋಥೆರಪಿಸ್ಟನ್ನು ಭೇಟಿ ಮಾಡ್ಬೋದು, ಜೊತೆಗೆ ಕೆಲವು ವ್ಯಾಯಾಮಗಳನ್ನು ಹೇಳ್ಕೊಡ್ತಾರೆ. ಆ ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಬಹುದು. ಮುಂದಿನ ಕರೆ ಬಾಬುರಾವ್ ಕುಲಕರ್ಣಿ ಅವರದ್ದು. ಪ್ರಶ್ನೆ ಏನು ಅಂತ ಹೇಳಿ ಕೇಳೋಣ. ಹಲೋ ಹಲೋ, ವಿಜಯಪುರದಿಂದ ಕರೆ ಮಾಡಿದ್ದೀರಿ ಕುಲಕರ್ಣಿ ಅವರೇ, ನಮಸ್ತೆ. 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 ಈಗ ನನಗೆ 74 ವಯಸ್ಸು. ನಾನು ಸುಮಾರು 10 ವರ್ಷದಿಂದ ಎಕ್ಸರ್ಸೈಸ್ ಮಾಡ್ತಾ ಬಂದಿದ್ದೇನೆ, ಯಾವುದೇ ತೊಂದರೆ ಇಲ್ಲ. ಆದ್ರೆ ಕೆಲವೊಬ್ರು ಏನ್ ಹೇಳ್ತಾರೆ, ವಯಸ್ಸಾದ್ಮೇಲೆ ಎಕ್ಸರ್ಸೈಸ್ ಮಾಡಬಾರ್ದು ಅಂತಾರೆ. ಮಾಡ್ಬೇಕಾ ಅಥವಾ ಮಾಡಬಾರ್ದ? ಒಳ್ಳೆ ಪ್ರಶ್ನೆ. ಎಷ್ಟು ವ್ಯಾಯಾಮ ಮಾಡಬೇಕು ಅಂತ. 74 ವಯಸ್ಸಿನಲ್ಲಿ ನಾವು ಒಂದು ಒಳ್ಳೆ ವ್ಯಾಯಾಮ ಅಂದ್ರೆ ವಾಕಿಂಗ್, ನಡಿಗೆ. ಅಲ್ಲ, ನಾನು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ಯಾವುದೂ ತೊಂದರೆ ಇಲ್ಲ ಅಂತ. ಈ ಎಕ್ಸಸೈಸ್ ನೀವೇನ್ ಮಾಡ್ತಾ ಇದ್ದೀರಾ, ಒಂದು ಈ ಕೀಲುಗಳಿಗೆ ಮೂವ್ಮೆಂಟ್ ಆಗ್ಲಿಕ್ಕೆ ಒಂದು ಮೇಲ್ಗಡೆ ಸ್ನಾಯುಗಳಿರುತ್ತವೆ, ಅದಕ್ಕೆ ಆವಾಗ ನಾವು ಅದಕ್ಕೆ ಶಕ್ತಿ ತುಂಬಬೇಕಾಗತ್ತೆ. ನೀವು ಏನು ಎಕ್ಸಸೈಸ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅದನ್ನು ಮಾಡ್ಕೊಂಡು ಹೋಗಿ, ಹೊಸದಾಗಿ ಯಾವುದೇ ಪ್ರಯತ್ನ ಪಡಕ್ಕೆ ಹೋಗ್ಬೇಡಿ. ಭಾರಗಿರೆ ಎತ್ತಂಥದ್ದು ಆ ಥರ ವ್ಯಾಯಾಮಗಳು ಬೇಡ. ವ್ಯಾಯಾಮಗಳಲ್ಲಿ ಮೊದಲೇದಾಗಿ ಬೆಸ್ಟ್ ಎಕ್ಸಸೈಸ್ ಅಂದ್ರೆ ನಮಗೆ ವಿಶೇಷವಾಗಿ ಬೆನ್ನಿಗೆ ಹೇಳ್ಬೇಕಾದ್ರೆ ಒಂದು ಸ್ವಿಮ್ಮಿಂಗ್ ಬೆಂಗಳೂರಂತ ಇಷ್ಟ ದಟ್ಟಣೆ ಇರೋಂಥ ಪ್ರದೇಶದಲ್ಲಿ ಕಷ್ಟ ಆಗ್ಬಿಡುತ್ತೆ. ಫಸ್ಟ್ ಸ್ವಿಮ್ಮಿಂಗ್, ಆದ್ರೆ ನೆಕ್ಸ್ಟ್ ಸೈಕ್ಲಿಂಗ್ ಬೆಟರ್. ಸೈಕಲ್ ಮಾಡೋ ಸಂದರ್ಭ ಇತ್ತು ಅಂದ್ರೆ ಆಗ ಏನಾಗುತ್ತೆ ಅಂದ್ರೆ, ನಾವು ಸೈಕಲ್ ಮೇಲೆ ಕುತ್ಕೊಂಡ್ಬಿಟ್ರೆ ದೇಹದ ತೂಕ ಸೈಕಲ್ ಸೀಟ್ ಮೇಲೆ ಹೋಗುತ್ತೆ, ಮಂಡಿ ಮೇಲೆ ಹೋಗಲ್ಲ. ಆಗ ಮಂಡಿ ಸವಿಯೋದು ಕಡಿಮೆ ಆಗುತ್ತೆ. ಎರಡನೇದು ಸೈಕ್ಲಿಂಗ್, ಮೂರನೇದು ವಾಕಿಂಗ್ ಮಾಡಬೇಕಾಗುತ್ತೆ. ನಾಲ್ಕನೇದು ಜಾಗಿಂಗ್. ಇದರಿಂದ ವಾಕಿಂಗ್ ಮಾಡೋದ್ರಿಂದ ಒಳ್ಳೇದು. ನಿಮಗೆ ಸೈಕಲ್ ಮಾಡಕ್ಕೆ ಏನಾದ್ರೂ ಅವಕಾಶ ಇದ್ರೆ ಸೈಕ್ಲಿಂಗ್ ಮಾಡಿ, ಜೊತೆಗೆ ನೀವೇನೇನು ಈಗ ವ್ಯಾಯಾಮಗಳನ್ನು ಮಾಡ್ತಾ ಇದ್ರಿ ಅದನ್ನ ಕಂಟಿನ್ಯೂ ಮಾಡಿ. ನಿಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ವ್ಯಾಯಾಮ ಮಾಡಿ, ಅದಕ್ಕಿಂತ ಹೆಚ್ಚಿಗೆ ಮಾಡಕ್ ಹೋಗ್ಬೇಡಿ. ಅಂದ್ರೆ ಈಗ ಅವ್ರು 74 ವರ್ಷ ಆರೋಗ್ಯವಾಗಿದ್ದಾರೆ, ಒಂದಷ್ಟು ಎಕ್ಸಸೈಸ್ ಗಳನ್ನ ಮಾಡ್ತಾ ಇದ್ದಾರೆ, ಅದು ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡ್ತಿಲ್ಲ ಅಂತಂದ್ರೆ ಅದನ್ನ ಅವರು ಮುಂದುವರಿಸಿಕೊಂಡು ಹೋಗ್ಬೋದು. ಆದ್ರೆ ಹೊಸದಾಗಿ ಈಗ ಕಾರ್ಯಕ್ರಮ ನೋಡಿ ಜಾಗಿಂಗ್ ಮಾಡ್ತೀನಿ ನಾನು ಅಂತ ಮಾಡೋದು ಬೇಡ. ಅವ್ರು ಮಾಡ್ತಾ ಇರೋದನ್ನ ಖಂಡಿತವಾಗಿ ಮುಂದುವರ್ಸ್ಕೊಂಡು ಹೋಗ್ಬೋದು. ಹೊಸತನ್ನ ಶುರು ಮಾಡ್ಬೇಕು ಅಂದ್ರೆ ವೈದ್ಯರನ್ನ ಭೇಟಿ ಮಾಡಿ ಅವರ ಸಲಹೆ ಮೇರೆಗೆ ಮಾಡ್ಬೇಕಾಗತ್ತೆ ಅಲ್ವಾ? ಸರಿ, ಮುಂದಿನ ಕರೆ ಮೈಸೂರಿನಿಂದ ಉಷಾ ಅವರದ್ದು. ಹಲೋ ಹಲೋ, ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ, ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ದೀರಾ ಡಾಕ್ಟ್ರೆ. ಧನ್ಯವಾದಗಳು. ನೀವ್ ಹೇಳ್ತಾ ಕೇಳ್ತಾರೆ ನಾವೆಲ್ಲ ಮೆಡಿಕಲ್ ಸ್ಟೂಡೆಂಟ್ ಏನೋ ಅನ್ಸ್ಬಿಟ್ಟಿದೆ ಡಾಕ್ಟ್ರೆ. ಎಷ್ಟಾದ್ರೂ ಡಾಕ್ಟ್ರು ಮೈಸೂರಿನವರು, ಕರೆಯನ್ನು ಮಾಡಿದವರು ಕೂಡ ಮೈಸೂರಿನವರು, ಮೆಚ್ಕೊಳ್ಳೇಬೇಕಾಯ್ತಲ್ಲ. ಅವರು ಮಹಾರಾಜರು, ಅದಕ್ಕೆ ಅಷ್ಟು ಅದ್ಭುತವಾಗಿ ಎಲ್ಲ ಧನ್ಯವಾದ. ಪ್ರಶ್ನೆಯನ್ನು ಖುಷಿ ಆಗ್ತಿದೆ ಡಾಕ್ಟ್ರೆ. ನನ್ನ ಮಾತುಗಳು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಡಾಕ್ಟ್ರೆ. ನನಗೆ 5 ತಿಂಗಳು ಕೆಳಗಡೆ ಬೆನ್ಮೂಳೆ ಕಂಪ್ರೈಸ್ ಆಗೋಗಿತ್ತು. ಆಗ ಬೆಡ್ ರೆಸ್ಟ್ ಹೇಳಿದ್ರು, ಮತ್ತೆ ಒಳ್ಳೊಳ್ಳೆ ಆಹಾರನು ಕೊಟ್ರು, ಮತ್ತೆ ತಗೊಂಡ್ವಿ, ಮಾತ್ರೆ ತಗೊಂಡ್ವಿ, ಈಗೆಲ್ಲ ವಾಸಿ ಆಗಿದೆ. ಮುಂದೆ ಅದೇನು ಒಂದ್ ಸ್ವಲ್ಪ 5 ಭಾಗಕ್ಕೆ ಆಗಿರುತ್ತಾ ಮೂಳೆ, ಅಥವಾ ನಾನು ನಾರ್ಮಲ್ ಆಗಿ ಎಲ್ಲ ಹೇಗಿರ್ಬೋದು ಡಾಕ್ಟ್ರೆ? ಒಂದು ನಿಮ್ಮ ದೇಹದ ತೂಕದ ಮೇಲೆ ಆಗತ್ತೆ. ತೂಕ ನಾನು ಕಡಿಮೆ ಇದ್ರೆ ಒಳ್ಳೇದು. ಇದೇ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನೊಂದು ಜೊತೆಗೆ, ಈಗ ನೀವು ಇದು ಹೇಳಾದ್ಮೇಲೆ ದೇಹದ ತೂಕ ಹೆಚ್ಚಿಗೆ ಇದ್ದಷ್ಟು ಒತ್ತಡ ಜಾಸ್ತಿ ಆಗುತ್ತೆ ಸೊಂಟಕ್ಕೆ. ಅದಕ್ಕೆ ದೇಹದ ತೂಕ ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕು. ನಾನು ಸಿಂಪಲ್ ಆಗಿ ಹೇಳ್ತೀನಿ,
ಲಾರಿ ಇದೆ, ಲಾರಿ ಮೇಲೆ ನೀವು ಹೆಚ್ಚಿಗೆ ಲೋಡ್ ಹಾಕಿದ್ರೆ ಟೈರ್ ಸೌದೋಗ್ಬಿಡುತ್ತವೆ. ಖಾಲಿ ಲಾರಿಯಲ್ಲಿ ಟೈರ್ ಸೌದೋವಂತ ಸಮಸ್ಯೆ ಕಮ್ಮಿ, ಲೋಡೆಡ್ ಲಾರಿಯಲ್ಲಿ ತುಂಬಾ ಜಾಸ್ತಿ ಸೌದೋಗುತ್ತೆ. ಒಂದು ನೀವು ತೂಕ ಇಲ್ಲ ಅಂತ ಹೇಳಿದ್ರಿ, ಒಂದು ಜೊತೆಗೆ ಈಗಾಗಲೇ ಮೂಳೆ ಮುರಿದು ಅದಕ್ಕೆ ಅಳವಡಿಕೆಗಳು ಇಂಪ್ಲಾಂಟ್ಸ್ ಹಾಕಿರ್ತಾರೆ, ಕಂಪ್ರೆಸ್ ಆಗಿ ನಿಮ್ಗೆ ಅದಕ್ಕೆ ಸ್ಕ್ರೂಸ್ ರಾಡ್ ಹಾಕಿದಾರಮ್ಮ? ಏನು ಹಾಕಿಲ್ಲ ಡಾಕ್ಟರ್, ನಾರ್ಮಲ್ ಆಗಿದೆ, ಮಲ್ಕೊಂಡಿದ್ದು ರೆಸ್ಟ್ ತಗೊಂಡೆ, ಇನ್ನೇನು ಮಾಡಿಲ್ಲ. ಸರಿ ಹೋಗ್ಬೋದು. ನಿಮ್ಮ ಅದಕ್ಕೆ ಏನಾದ್ರು ಅಲ್ಲ ಯಾವ್ದು ಶಸ್ತ್ರಚಿಕಿತ್ಸೆ ಮಾಡಿಲ್ಲ ಅಲ್ಲ ನಿಮಗೆ? ಇಲ್ಲ ಇಲ್ಲ ಏನು ಇಲ್ಲ, ಸರಿ. ಬೆಡ್ ರೆಸ್ಟ್ ತಗೊಂಡೆ ಅಷ್ಟೇ ಡಾಕ್ಟರ್. ಈ ಒಂದು ಏನಾಗುತ್ತೆ, ಒಂದು ಸಣ್ಣದಾಗಿ ವಯಸ್ಸಾಗ್ತಾ ಮೂಳೆಗಳ ಶಕ್ತಿ ಕಡಿಮೆ ಆಗಿ ಆಸ್ಟಿಯೋಪೋರೋಸಿಸ್ ಅಂತ ಕರಿತೀವಿ. ಅಂತ ಸಂದರ್ಭದಲ್ಲಿ ಸಣ್ಣದಾಗಿ ಏನಾದರೂ ಒಂದು ಕುಲುಕಂತದ್ದಾದ್ರೆ ಸಹ ಆ ಮೂಳೆ ಕಂಪ್ರೆಸ್ ಆಗುತ್ತೆ. ಅದನ್ನ ನಾವು ಕಂಪ್ರೆಸಿವ್ ಫ್ರಾಕ್ಚರ್ ಅಂತ ಕರಿತೀವಿ. ಇದಕ್ಕೆ ಈ ಥರ ಕಂಪ್ರೆಸಿವ್ ಫ್ರಾಕ್ಚರ್ ಆದಾಗ ಅದು ಲೆಸ್ ದೆನ್ 20% ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಏನು ಮಾಡಬೇಕಾಗತ್ತೆ ಅಂದರೆ, ಅದಕ್ಕೆ ನೀವು ಶಕ್ತಿ ತುಂಬಬೇಕು. ಆ ಮುರಿದೋಗಿರೋಂತಹ ಮೂಳೆ ಅದಕ್ಕೆ ಹೇಗೆ ತುಂಬೋದು ಅಂದರೆ, ಒಂದು ಕ್ಯಾಲ್ಶಿಯಮ್ಮು, ವಿಟಮಿನ್ ಡಿ, ಹಾಗೆ ಅದಕ್ಕೆ ಶಕ್ತಿ ಬರೋಂತಹ ಕೆಲವು ಇಂಜೆಕ್ಷನ್ಸ್ಗಳು ಬಂದಿವೆ, ಈಗ ಮಾರ್ಕೆಟಲ್ಲಿ ಸಿಗ್ತಾ ಇವೆ. ಆ ಇಂಜೆಕ್ಷನ್ಸ್ ಡೈಲಿ ತೊಗೊಬೇಕಾಗತ್ತೆ. ಅದನ್ನ ನಾವು ಟೆರಿಪ್ಯಾರಟೈಡ್ ಇಂಜೆಕ್ಷನ್ ಅಂತ ಕರಿತೀವಿ, ಅದೊಂದು ಬಳಸ್ಬೋದು. ಜೊತೆಗೆ ಒಂದು ಕ್ಯಾಲ್ಸಿಟೋನಿನ್ ಅಂತ ಒಂದು ಹಾರ್ಮೋನ್ ಸಪ್ಲಿಮೆಂಟೇಷನ್ ಬರುತ್ತೆ, ಅದನ್ನು ಸಹ ನೀವು ಬಳಸ್ಬೋದು. ಜೊತೆಗೆ ನೀವು ಆಗಲೇ ಈಗ ನೀವು ಬೆಲ್ಟ್ ಬಳಸ್ತಾ ಇರ್ಬೋದಲ್ಲ, ಆ ಬೆಲ್ಟ್ ಬಳಸ್ತಾ ಇದ್ರೆ ಬೆಲ್ಟ್ನ ಕಂಟಿನ್ಯೂ ಮಾಡಿ. ಮಲ್ಕೊಂಡಿದ್ದಾಗ ಬೆಲ್ಟ್ ಬಳಸೋ ಅವಶ್ಯಕತೆ ಇರೋದಿಲ್ಲ. ಎದ್ದು ಕುತ್ಕೊಂಡು ಓಡಾಡಬೇಕಾದ್ರೆ ಬೆಲ್ಟ್ ಬಳಸಿ. ಇದು ಕೇವಲ 2 ರಿಂದ 3 ತಿಂಗಳಿಗೆ. 2 ರಿಂದ 3 ತಿಂಗಳಿಗೆ ನೀವು ಇಷ್ಟು ಮಾಡಿದ್ರು ಕ್ಯಾಲ್ಸಿಯಂ, ವಿಟಮಿನ್ ಡಿ ಇಂಜೆಕ್ಷನ್ಗಳು ಮತ್ತೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ತಗೊಳ್ಳೋದ್ರಿಂದ ನಿಮ್ಮ ಮುರಿದಿರೋಂಥ ಮೂಳೆ, ಕಂಪ್ರೆಸ್ ಆಗಿರೋಂಥ ಮೂಳೆಗೆ ಶಕ್ತಿ ಬಂದು ನಿಮ್ಮ ನೋವು ಕಡಿಮೆ ಆಗುತ್ತೆ. ಮುಂದಿನ ಕರೆ ಸುರೇಶ್ ಅವರದ್ದು. ಹಲೋ ಹಲೋ ಸರ್. ನಮಸ್ತೆ, ಹೇಳಿ ಹೇಳಿ. ನಮಸ್ತೆ ಸರ್, ನಾನು ಸುರೇಶ್ ಪಾಟೀಲ್ ಸರ್ಬದಿಂದ. ನನ್ಗೆ ಏನಂದ್ರೆ, ಈ ಲೆಫ್ಟ್ ಕೈ ಮೇಲ್ಗಡೆ ಎತ್ತಕ್ಕಾಗ್ತಾ ಇಲ್ಲ. ಮತ್ತೆ ನಾನು ಮಲಗಿದ್ರೆ ಹೇಳಕ್ಕಾಗಲ್ಲ, ಬಹಳ ಪೇನ್ ತಗೊಂಡು ಹೇಳ್ಬೇಕು. ಮತ್ತೆ ನನ್ಗೆ ಸೊಂಟ ನೋವು ಒಂದು ಅವಾಗ ಬರ್ತಾ ಇರ್ತದೆ ಮೇಡಮ್. ಎಷ್ಟು ವಯಸ್ಸು ನಿಮ್ಗೆ? ನಮಗೆ ಈಗಾಗಲೇ 48 ವರ್ಷ. 45 ವರ್ಷ. ಸುರೇಶ್ ಅವರೇ, ನಿಮ್ ಕೈ ಎತ್ತಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಕುತ್ತಿಗೆ ನೋವಿಗೆ, ಕುತ್ತಿಗೆ ಬೆನ್ನು ನೋವಿಗೆ ಕಾರಣಗಳನ್ನ ನಾವು ವಿವರಣೆ ಮಾಡ್ತಾ ಇದ್ದಾಗ ನಾವು ಹೇಳಿದ್ವಿ, ಒಂದು ರ್ಯಾಡಿಕ್ಯುಲೋಪತಿ ಮತ್ತೆ ಒಂದು ಮೈಲೋಪತಿ ಅಂತ ಆಗತ್ತೆ ಅಂತ. ನಿಮಗೆ ರ್ಯಾಡಿಕ್ಯುಲೋಪತಿ ಸಮಸ್ಯೆ ಇರ್ಬೋದು. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಕುತ್ತಿಗೆ ನೋವು ಬಂದು ಭುಜದ ಭಾಗದ ತನಕ ನೋವು ಬರುತ್ತೆ. ನಂತರ ಅದನ್ನ ನಾವು ಆರ್ಮ್ ಮತ್ತೆ ಫೋರ್ ಆರ್ಮ್ ಮತ್ತೆ ಫಿಂಗರ್ಸ್ ಬೆರಳು ತನಕನೂ ಎಳ್ದಂಗ ಆಗುತ್ತೆ. ಸ್ಪರ್ಶ ಕಡಿಮೆ ಆದಂಗ ಆಗಿರುತ್ತೆ, ಚುಚ್ಚದಂಗ ಇರುತ್ತೆ. ಇದನ್ನ ನರ್ವ್ ಪೇನ್ ಅಂತ ಕರಿತೀವಿ, ಅಥವಾ ಇದನ್ನ ರ್ಯಾಡಿಕ್ಯುಲರ್ ಪೇನ್ ಅಂತ ಕರಿತೀವಿ. ಸರ್ವೈಕಲ್ ರ್ಯಾಡಿಕ್ಯುಲೋಪತಿ ಇರಬೇಕು. ಒಂದು ನಿಮಗೆ ಈಗ ಸದ್ಯಕ್ಕೆ ಒಂದು ಎಕ್ಸ್ರೇ ಬೇಕಾಗತ್ತೆ, ಜೊತೆಗೆ ಒಂದು MRI ಸ್ಕ್ಯಾನ್ ಬೇಕಾಗತ್ತೆ. ಎರಡೂ ಮಾಡೋದ್ರಿಂದ ಹೇಳಿ. ಎಕ್ಸ್ರೇ ಮಾಡಿದ್ರೆ ಅದರಲ್ಲಿ ಏನೋ ನಿಮಗೆ ಫಾಲ್ಟ್ ಇಲ್ಲ ಅಂತ ತೋರಿಸುತ್ತೆ. ಒಂದು ಸರಿ, ಒಂದು MRI ಸ್ಕ್ಯಾನ್ ಒಂದು ಮಾಡಿಸ್ಕೊಂಬಿಡಿ. ಆಗ ನಿಮಗೆ ಇದು ಎಷ್ಟು ದಿವಸದಿಂದ ಇದೆ ಸಮಸ್ಯೆ? ನಿಮಗೆ ಸುಮಾರು ದಿನದಿಂದ ಸಮಸ್ಯೆ ಇದೆ. ಇದ್ರೆ ನಿಮಗೆ ಅದು MRI ಸ್ಕ್ಯಾನ್ ಬೇಕಾಗತ್ತೆ. MRI ಸ್ಕ್ಯಾನ್ ಅಲ್ಲಿ ಅಷ್ಟೇ ನಾವು ಸೂಕ್ತವಾಗಿ ನಾವು ಕಂಡುಹಿಡಿಬಹುದು ಡಿಸ್ಕ್ ಸ್ಲಿಪ್ ಡಿಸ್ಕ್ ಆಗಿದೆಯೋ ಇಲ್ವೋ ಕುತ್ತಿಗೆ ಭಾಗದಲ್ಲಿ, ಅದು ಮತ್ತೆ ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಕಂಡುಹಿಡಿದು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡಬಹುದು. ಡಾಕ್ಟ್ರೆ, ಈಗ ನೀವು ಶಸ್ತ್ರಚಿಕಿತ್ಸೆ ಬಗ್ಗೆ ವಿವರಿಸಬೇಕಾದ್ರೆ ಹೇಳಿದ್ರಿ, ಕೆಲವೊಮ್ಮೆ ಆ ಒಂದು ಬೆನ್ನು ಮೂಳೆಗೆ ಆಧಾರವನ್ನ ನೀಡಲಿಕ್ಕಾಗಿ ಸ್ಕ್ರೂಗಳನ್ನ ಮತ್ತು ರಾಡ್ಗಳನ್ನ ಹಾಕಲಾಗುತ್ತೆ ಅಂತ ಹೇಳಿ. ಯಾಕೆ ಬೇಕಾಗುತ್ತೆ ಡಾಕ್ಟ್ರೆ ಅದು? ಈಗ ನಮ್ಮ ದೇಹದ ಒಂದು ಪಿಲ್ಲರ್ ನಮ್ಮ ಸ್ಪೈನ್. ಈ ಸ್ಪೈನ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸವಿಯಕ್ಕೆ ಶುರುವಾಗುತ್ತೆ. ಅದು ಸೊಂಟದ ಭಾಗದಿರ್ಬೋದು ಅಥವಾ ಕುತ್ತಿಗೆ ಭಾಗದಿರ್ಬೋದು. ಈ ಸವಿಯಕ್ಕೆ ಶುರುವಾದಾಗಲೇ ನಾವು ಅದನ್ನ ಇನಿಷಿಯಲ್ ಸ್ಟೇಜ್ನಲ್ಲೇ ನಾವು ಏನು ಸಮಸ್ಯೆ ಅಂತ ಕಂಡುಹಿಡಿದು ಅದಕ್ಕೊಂದು ಪರಿಹಾರ ಕಂಡುಕೊಬೇಕಾಗತ್ತೆ. ಜೊತೆಗೆ ನಿಯಮಿತವಾದ ವ್ಯಾಯಾಮ ಮತ್ತೆ ಒಳ್ಳೆ ಆಹಾರ ಪದ್ಧತಿ, ಇದಿಷ್ಟು ಮಾಡ್ಕೊಂಡು ಹೋಗ್ತಾ ಇದ್ರೆ ಸಮಸ್ಯೆಯನ್ನು ಅಷ್ಟು ಕೊಡೋದಿಲ್ಲ. ಆ ಸಮಸ್ಯೆ ಶುರುವಾದಾಗ ಅದೇ ಸಂದರ್ಭದಲ್ಲಿ ನೀವು ಕಂಡುಹಿಡಿದ್ಬಿಟ್ಟು ಸೂಕ್ತವಾದ ಚಿಕಿತ್ಸೆ ತಗೊಬೇಕು. ಯಾವಾಗ ತಗೊಳ್ಲಿಕ್ಕೆ ಆಗೋದಿಲ್ವೋ ಆ ಸ್ಟೇಜ್ ಮುಂದುವರೆದ ಭಾಗವಾಗಿ ಸ್ಪೈನ್ ಸ್ಟೇಬಲ್ ಅಂತ ಕರಿತೀವಿ. ಅಂದ್ರೆ ಸ್ಥಿರತೆ ಇದೆ, ಅದು ಅಸ್ಥಿರತೆಗೆ ಹೋದಾದಾಗ ಅದನ್ನ ಅನ್ಸ್ಟೇಬಲ್ ಸ್ಪೈನ್ ಅಂತ ಕರಿತೀವಿ. ಅಂದ್ರೆ ಸ್ಪೈನ್ ಒಂದು ಮೂಳೆ ಇನ್ನೊಂದು ಮೂಳೆ ಮತ್ತೊಂದು ಮೂಳೆ, ಒಂದು ಮೂಳೆ ಇನ್ನೊಂದು ಮೂಳೆ ಮೇಲೆ ಜರ್ಗಕ್ಕೆ ಶುರು ಆಗಿಬಿಡುತ್ತೆ, ಮೂವ್ಮೆಂಟ್ ಶುರು ಆಗುತ್ತೆ. ಈ ಮೂವ್ಮೆಂಟ್ ಶುರು ಆದಾಗ ನಾವೇನ್ ಮಾಡುತ್ತೆ, ಅದನ್ನ ಸ್ಟೇಬಲ್ ಮಾಡಬೇಕು. ಆ ಸ್ಟೇಬಲ್ ಮಾಡ್ಬೇಕಾದ್ರೆ ನಾವು ಹೊರಗಡೆಯಿಂದ ಏನಾದ್ರೂ ಒಂದು ಸಪೋರ್ಟ್ ಹಾಕ್ಬೇಕಾಗತ್ತೆ. ಆ ಸಪೋರ್ಟ್ ನ ನಾವು ಸ್ಕ್ರೂ ಮತ್ತೆ ರಾಡ್ ಮುಖಾಂತರ ಅದಕ್ಕೊಂದು ಸಪೋರ್ಟ್ ಕೊಡ್ತೀವಿ. ಈಗ ಆ ರೀತಿಯಾಗಿ ಅದಕ್ಕೆ ಹೊರಗಿನಿಂದ ಆಧಾರವನ್ನ ಕೊಟ್ಟಾಗ
ನೋವೇನು ಇರಲ್ವಾ ಡಾಕ್ಟ್ರೆ? ಶಸ್ತ್ರಚಿಕಿತ್ಸೆ ಮತ್ತೆ ಒಂದು 2-3 ದಿವಸ ನೋವು ಇರುತ್ತೆ. ಈ ಅಳವಡಿಕೆಗಳು ಒಳಗಡೆ ಇರೋದ್ರಿಂದ ನೋವು ಕೊಡಲ್ಲ. ಇನ್ಫ್ಯಾಕ್ಟ್ ನೋವು ತೆಗೆದಾಕತ್ತೆ ಇರೋ ನೋವನ್ನ. ಅನ್ಸ್ಟೇಬಲ್ ಸ್ಪೈನ್ ಆದಾಗ ಏನಾಗ್ಬಿಡುತ್ತೆ, ಅಸ್ಥಿರತೆ ಇದ್ದಾಗ ಅಂತ ಸಂದರ್ಭದಲ್ಲಿ ಪ್ರತಿಯೊಂದು ಮೂವ್ಮೆಂಟ್ಗೂ ನೋವು ಬರುತ್ತೆ ಅವರಿಗೆ. ಎಸ್ಪೆಷಲಿ ಒಂದು ಕಂಡೀಷನ್ ಇದೆ, ಸ್ಪಾಂಡೆಲೋಲಿಸ್ಥಿಸಿಸ್ ಅಂತ. ಅದು ವಿಶೇಷವಾಗಿ ಸೊಂಟದ ಭಾಗಕ್ಕಾಗತ್ತೆ. ನಮ್ಮ ಹೆಚ್ಚಿಗೆ ಭಾರತೀಯ ಮಹಿಳೆಯರಿಗೆ ಹೆಚ್ಚಾಗಿ ಬರುತ್ತೆ. ಈಗ ಭಾರತೀಯ ಮಹಿಳೆಯರು ಏನಾಗ್ಬಿಡುತ್ತೆ ಅಂದ್ರೆ 30 ವರ್ಷದ ಮೇಲ್ಪಟ್ಟವರಲ್ಲಿ ಅವರ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ತೂಕ ಹೆಚ್ಚಿಗೆ ಆಗ್ಬಿಡುತ್ತೆ. ಅವರಿಗೆ ತೂಕ ಹೆಚ್ಚಿಗೆ ಆಗಿ ಒಬೆಸಿಟಿ ಬಂದು ಇದ್ರ ಮೇಲೆ ದೇಹದ ಸ್ಪೈನ್ ಕೆಳಗಡೆ ಭಾಗದಲ್ಲಿ, ಸೊಂಟದ ಭಾಗದಲ್ಲಿ ಹೆಚ್ಚಿಗೆ ತೂಕ ಬೆಳೆದ್ರಿಂದ ಬಿದ್ದು 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 ಅನ್ಸ್ಟೇಬಲ್ ಸ್ಪೈನ್ ಆಗಿ ಒಂದು ಮೂಳೆ ಇನ್ನೊಂದು ಮೂಳೆ ಮೇಲೆ ಮೂವ್ಮೆಂಟ್ ಆಗುತ್ತೆ. ಇದನ್ನ ನಾವು ಸ್ಪಾಂಡೆಲೋಲಿಸ್ಥಿಸಿಸ್ ಅಂತ ಕರಿತೀವಿ. ತುಂಬಾ ಕೆಟ್ಟಾದಂತ ನೋವು ಕೊಡುತ್ತೆ. ಇಂಥ ಸಂದರ್ಭದಲ್ಲಿ ಆ ನೋವು ಹೋಗಿಸ್ಬೇಕು ಅಂದ್ರೆ ಅದನ್ನ ಸ್ಟೇಬಲ್ ಸ್ಪೈನ್ ಮಾಡಬೇಕು. ಸ್ಟೇಬಲ್ ಸ್ಪೈನ್ ಮಾಡಬೇಕಾದ್ರೆ ಸ್ಕ್ರೂಸು ಮತ್ತೆ ರಾಡ್ಗಳನ್ನ ಅಳವಡಿಕೆ ಮಾಡಬೇಕಾಗತ್ತೆ. ಈಗ ಬೆನ್ನು ನೋವಿನ ನಿರ್ವಹಣೆಗೆ ವ್ಯಾಯಾಮವನ್ನ ಬಳಸಬಹುದು ಅಂತ ನೀವು ಹೇಳಿದ್ರಿ, ಅದೊಂದು ಉತ್ತಮವಾದ ಮಾರ್ಗ ಅಂತ ಹೇಳಿ. ಯಾವೆಲ್ಲ ವ್ಯಾಯಾಮಗಳು ಅತ್ಯಂತ ಸೂಕ್ತ ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಈಗ ಸುಮಾರು ಇದು ತುಂಬಾ ಉತ್ತಮವಾದ ಪ್ರಶ್ನೆ. ಕೆಲವರು ಹೇಳ್ತಾರೆ, ನಾನು ಯೋಗ ಮಾಡ್ಕೊಂಡ್ ಬರ್ತಾ ಇದ್ದೀನಿ ತುಂಬಾ ವರ್ಷಗಳಿಂದ, ಆದ್ರೂ ನನಗೆ ಸೊಂಟ ನೋವಿದೆ ಅಂತ ಹೇಳ್ತಾರೆ. ಸೊಂಟಕ್ಕೆ ಯೋಗದಲ್ಲಿ 2 ರೀತಿಯಾದಂತಹ ವ್ಯಾಯಾಮ ಇದೆ ಸಾಮಾನ್ಯವಾಗಿ ವಿಂಗಡಣೆ ಮಾಡೋದಾದ್ರೆ. ಒಂದು ಮುಂದೆ ಬಗ್ಗಿ ಮಾಡಂತಹ ವ್ಯಾಯಾಮ, ಇನ್ನೊಂದು ಹಿಂದೆ ಬಗ್ಗಿ ಮಾಡಂತ ವ್ಯಾಯಾಮ. ಮುಂದೆ ಬಗ್ಗಂತ ವ್ಯಾಯಾಮನ ನಾವು ಫ್ಲೆಕ್ಷನ್ ಎಕ್ಸರ್ಸೈಸಸ್ ಅಂತ ಕರಿತೀವಿ, ಹಿಂದ್ಗಡೆದನ್ನ ಎಕ್ಸ್ಟೆನ್ಷನ್ ಎಕ್ಸರ್ಸೈಸಸ್ ಅಂತ ಕರಿತೀವಿ. ಸೊಂಟದ ನೋವಿಗೆ ಅಥವಾ ಕುತ್ತಿಗೆಯ ಸಮಸ್ಯೆಗಳಿಗೆ ಕೆಲವು ಸಮಸ್ಯೆಗೆ ಫ್ಲೆಕ್ಷನ್ ಎಕ್ಸರ್ಸೈಸಸ್ ಮಾಡಬೇಕಾಗತ್ತೆ, ಕೆಲವು ಸಮಸ್ಯೆಗೆ ಎಕ್ಸ್ಟೆನ್ಷನ್ ಎಕ್ಸರ್ಸೈಸಸ್ ಮಾಡಬೇಕಾಗತ್ತೆ. ನಿಮ್ಗೆ ಏನ್ ಸಮಸ್ಯೆ ಇದೆ ಅದ್ರ ಪ್ರಕಾರವಾಗಿ ನಾವು ಸೂಕ್ತವಾದ ಚಿಕಿತ್ಸೆ ಹೇಳ್ತೀವಿ. ಈಗ ನಾವು ಮುಂದೆ ಬಗ್ತೀವಿ, ಫೇಸೆಟ್ ಜಾಯಿಂಟ್ ಆರ್ಥರೈಟಿಸ್ಗೆ, ಡಿಸ್ಕ್ ಸಮಸ್ಯೆಗೆ ನಾವು ಮುಂದೆ ಬಗ್ಗಿ ಮಾಡಂತಹ ಆಸನಗಳನ್ನು ಮಾಡಬಹುದು. ಇನ್ನೊಂದು ನಮಗೆ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಅಂತ ಬರುತ್ತೆ. ಇಂಥ ಸಂದರ್ಭದಲ್ಲಿ ಇದಕ್ಕೆ ನಾವು ಭುಜಂಗಾಸನ, ಬೆನ್ನು ಎಕ್ಸ್ಟೆನ್ಷನ್ಗೆ ಹೋಗುತ್ತೆ, ಬೆನ್ನು ಹಿಂದ್ಗಡೆಗೆ ಹೋಗುತ್ತೆ. ಅಂತ ವ್ಯಾಯಾಮ ಮಾಡೋದ್ರಿಂದ ಅವ್ರಿಗೆ ಚಿಕಿತ್ಸೆ ಕಾಣಬಹುದು. ಅವರು ಎಲ್ಲದಕ್ಕೂ ಅಂದ್ರೆ ನಿಮಗೆ ಸಮಸ್ಯೆ ಏನು ಅಂತ ತಿಳ್ಕೊಳ್ಳಿ. ಸಮಸ್ಯೆ ಏನ್ ಸಮಸ್ಯೆ ಅಂತ ಗೊತ್ತಾದ್ಮೇಲೆ ನಿಮ್ಗೆ ಅದಕ್ಕೆ ಫ್ಲೆಕ್ಷನ್ ಎಕ್ಸರ್ಸೈಸಸ್ ಬೇಕಾ ಅಥವಾ ಎಕ್ಸ್ಟೆನ್ಷನ್ ಎಕ್ಸರ್ಸೈಸಸ್ ಬೇಕಂತ ಕಂಡುಹಿಡ್ಕೊಂಡು ಆ ರೀತಿಯಾದಂತಹ ವ್ಯಾಯಾಮಗಳನ್ನ ಅಥವಾ ಯೋಗಾಸನಗಳನ್ನ ಮಾಡಿ. ಡಾಕ್ಟರ್, ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ಕಡೆಯ ಭಾಗದಲ್ಲಿ ಒಂದು ರ್ಯಾಪಿಡ್ ಫೈರ್ ಅಂದ್ರೆ 5 ಪ್ರಶ್ನೆಗಳನ್ನ ಕೇಳ್ಬಿಟ್ಟು ಅದಕ್ಕೆ ಸರಿ ತಪ್ಪು ಮತ್ತೆ ಅದಕ್ಕೆ ಕಾರಣವನ್ನ ಕೂಡ ನೀವು ಹೇಳಬೇಕಾಗತ್ತೆ. ಮೊದಲನೇದು, ಬೆನ್ನು ನೋವು ಅನ್ನುವಂಥದ್ದು ವಯಸ್ಸಾದವರಿಗೆ ಮಾತ್ರ? ವಯಸ್ಸಾದ ಮೇಲೆ ನಮ್ಮ ಭಾರತದಲ್ಲಿ ಅದನ್ನ ಹೂ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳ್ಬೋದು. ಒಂದು ಹೂ ಅಂತ ಏನಕ್ಕೆ ಅಂದ್ರೆ ನಮ್ಮ ಭಾರತದಲ್ಲಿ ವಿಶೇಷವಾಗಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಕೊರತೆ ಇರೋದ್ರಿಂದ ಬೆನ್ನಿನ ಮೂಳೆಗಳಿಗೆ ಶಕ್ತಿ ಕಡಿಮೆಯಾಗಿ ಬೆನ್ನು ಬರುತ್ತೆ. ಅದೇ ಒಂದು ಒಳ್ಳೆ ಆಹಾರ ಮತ್ತೆ ನಿಯಮಿತವಾದ ವ್ಯಾಯಾಮ ಮಾಡ್ಕೊಂಡ್ ಬರ್ತಾ ಇದ್ರೆ ಆ ಸಮಸ್ಯೆ ಇರೋದಿಲ್ಲ. ಹಾಗಾಗಿ ವಯಸ್ಸಾದವರಿಗೆ ಮಾತ್ರ ಅಂತ ಇಲ್ಲ, ಸಣ್ಣ ವಯಸ್ಸಲ್ಲೂ ಮಕ್ಕಳಲ್ಲೂ ಸಹ ವಿಶೇಷವಾಗಿ ಈಗ ಬೆನ್ನ ಮೇಲೆ ಭಾರ ಎತ್ಕೊಂಡು ಶಾಲೆ ಮಕ್ಕಳಲ್ಲೂ ಸಹ ಬೆನ್ನು ನೋವು ಕಾಣಿಸ್ಕೊಳ್ಬಹುದು. ಬೆನ್ನು ನೋವು ಬಂತು ಅಂದ್ರೆ ಬೆಡ್ ರೆಸ್ಟ್ ಬೆಸ್ಟ್? ತಪ್ಪು ಕಲ್ಪನೆ ಅದು. ಒಂದು ಬೆನ್ನು ನೋವು ಬಂದಾಗ ಮ್ಯಾಕ್ಸಿಮಮ್ ನಾವೇನು ಅಡ್ವೈಸ್ ಮಾಡ್ತೀವಿ ಈಗ ಅಂದ್ರೆ 2 ರಿಂದ 3 ದಿವಸ ಅಷ್ಟೇ ಬೆಡ್ ರೆಸ್ಟ್. ನಂತರ ಒಂದು ವ್ಯಾಯಾಮ ಶುರು ಮಾಡಿ ನಿಮ್ಮ ದಿನನಿತ್ಯ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ವೈದ್ಯರ ಸಲಹೆ ಪಡೆಯಿರಿ. ಬೆನ್ನು ನೋವು ಕತ್ತು ನೋವು ಇತ್ತು ಅಂತಾದ್ರೆ ಈ ಎಲ್ಲ ಮಾತ್ರೆಗಳು ತೆಗೆದುಕೊಳ್ಳೋದು, ಡಾಕ್ಟರ್ ಹತ್ರ ಹೋಗೋದ್ರ ಬದಲು ಉಳುಕು ತೆಗೆಸುವಂಥದ್ದೇನಿದೆ, ಇದು ಒಳ್ಳೆಯ ಉಪಾಯ. ನಾನು ಯಾವಾಗಲೂ ನಮ್ಮ ರೋಗಿಗಳಿಗೆ ನಾನು ಹೇಳ್ತಾ ಇರ್ತೀನಿ, ನೀವೇನಾದ್ರೂ ಮಸಾಜ್ ಮಾಡ್ಕೊಬೇಕಂದಾಗ ನಿಮ್ಗೆ ತಲೆನೋವು ಇದ್ರೆ ಒಂದು ಮಸಾಜ್ ಮಾಡ್ಕೊಳ್ಳಿ, ಅಥವಾ ಸೊಂಟ ನೋವು ಇದ್ದಾಗ ಮಾತ್ರ ಅದು ಸ್ವಲ್ಪ ಆಯಿಂಟ್ಮೆಂಟ್ ಸ್ವಲ್ಪ ಲೇಪನೆ ಮಾಡ್ಕೊಂಡ್ರೆ ಸಾಕಾಗತ್ತೆ. ಏನಾಗತ್ತೆ ವಿಶೇಷವಾಗಿ ನಾನು ಹೇಳೋದಾದ್ರೆ ಮಕ್ಕಳಲ್ಲಿ ಈ ಮಸಾಜು ಉಳುಕ್ ತೆಗ್ಸಂಥದ್ದು ಖಂಡಿತ ಮಾಡಬೇಡಿ. ನಾವು ದಿನಕ್ಕೆ ಇಲ್ಲ ಅಂದ್ರೂ ಕನಿಷ್ಠವಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ 5 ರಿಂದ 10 ಪೇಷಂಟ್ ಆದ್ರೂ ನೋಡ್ತೀವಿ. ವಿಶೇಷವಾಗಿ ಆಂಕಲ್ ಅಥವಾ ಎಲ್ಬೋ ಮೂಳೆಗಳು ಮುರಿತ ಸರ್ವೇ ಸಾಮಾನ್ಯ. ಇದೇನಾಗ್ಬಿಡುತ್ತೆ, ಪಟ್ಟಿ ಹಾಕ್ಸ್ಬಿಡ್ತಾರೆ. ಒಂದ್ 2-3 ಕಡೆ ನಮ್ಮ ಈಗ್ಲೂ ಪಟ್ಟಿ ಪದ್ಧತಿ ನಡೀತಾ ಇದೆ. ಅದೇನಾಗುತ್ತೆ, ಅವರು ಮಸಾಜ್ ಮಾಡೋದ್ರಿಂದ ರಕ್ತ ಸಂಚಲನ ಜಾಸ್ತಿ ಆಗಿ ಹೊಸದಾಗಿ ಮೂಳೆ ಫಾರ್ಮ್ ಆಗ್ಬಿಟ್ಟು ಆ ಜಾಯಿಂಟ್ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಅದನ್ನ ದಯವಿಟ್ಟು ತಲೆನೋವಿಗೆ ಅಥವಾ ಸೊಂಟ ನೋವಿಗೆ ಮಾತ್ರ ಸ್ವಲ್ಪ ಆಯಿಂಟ್ಮೆಂಟ್ ಮಸಾಜ್ ಬಳಸಿ, ಅಥವಾ ಬೇರೆ ಯಾವ ಜಾಗಕ್ಕೂ ಆಯಿಂಟ್ಮೆಂಟ್ ಬಳಸೋ ಅವಶ್ಯಕತೆ ಇರೋದಿಲ್ಲ. 4ನೇದು, ಮೆತ್ತಗಿನ ಹಾಸಿಗೆಯನ್ನ ಬಳಸಿದ್ರೆ ಬೆನ್ನು ನೋವು ಕತ್ತು ನೋವು ಬರೋದಿಲ್ಲ.
ತಪ್ಪು. ನಮ್ಮ ಹಾಸಿಗೆ ನೀವು ಬಳಸಬೇಕಾದ್ರೆ ಒಂದು ಹಾಸಿಗೆ ಬಗ್ಗೆ ತುಂಬಾ ಜನ ಕೇಳ್ತಾ ಇರ್ತಾರೆ ಈ ಪ್ರಶ್ನೆ, ಎಂತ ಹಾಸಿಗೆ, ಯಾವ ರೀತಿ ಹಾಸಿಗೆ ಬಳಸಬೇಕು ಅಂತ, ಅಥವಾ ನೆಲದ ಮೇಲೆ ಮಲ್ಕೊಂಡ್ರೆ ನಮ್ಮ ಬೆನ್ನು ಕಡಿಮೆ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾರೆ. ಒಂದು ಹಾಸಿಗೆ ಬಳಸಬೇಕಾದ್ರೆ ನಾವೇನು ಹೇಳ್ತೀವಿ ಅಂದ್ರೆ ತುಂಬಾ ಮೆದುವಾಗೂ ಇರಬಾರ್ದು, ತುಂಬಾ ಹಾರ್ಡ್ ಆಗೂ ಇರಬಾರ್ದು. ಈಗ ನಮ್ಮ ಹಣೆನ ಹಾರ್ಡ್ ಅಂತ ಕರಿತೀವಿ, ನಮ್ಮ ತುಟಿಗಳನ್ನ ಸಾಫ್ಟ್ ಅಂತ ಕರಿತೀವಿ. ಎರಡು ರೀತಿಯೂ ಸಹ ಇರಬಾರ್ದು. ನಮ್ಮ ಮೂಗನ ನಾವು ಫರ್ಮ್ ಅಂತ ಹೇಳ್ತೀವಿ. ಈ ಫರ್ಮ್ ರೀತಿಯಾದಂತಹ ಹಾಸಿಗೆ ಬಳಸಬೇಕಾಗತ್ತೆ. ಅದು ವಿಶೇಷವಾಗಿ ನಿಮಗೆ ಹಾಸಿಗೆ ಅಂತ ಹೇಳಿದಾಗ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ದೇಹದ ತೂಕ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 60ರಿಂದ 80 kg ಅಷ್ಟಿದ್ರೆ 6 ಇಂಚು ಹಾಸಿಗೆ ಬಳಸಿ. ಕಾಯರ್ ಇರ್ಬೋದು, ಕಾಯರ್ ಮೇಲೆ ಸಣ್ಣದಾಗಿ ಫೋಮ್ ಇದ್ರೂ ಆಗತ್ತೆ. ಇತ್ತೀಚೆಗೆ ಲ್ಯಾಟೆಕ್ಸ್ ಬಂದಿವೆ, ಲ್ಯಾಟೆಕ್ಸ್ ಹಾಸಿಗೆಗಳನ್ನು ಸಹ ಫರ್ಮ್ ಆಗಿರೋಂಥದ್ದು ಬಳಸಬಹುದು. 80 kg ಮೇಲ್ಪಟ್ಟಂತವರು ದಯವಿಟ್ಟು 6 ಇಂಚು ಹಾಸಿಗೆನ 8 ಇಂಚು, 7 ಇಂಚು ಅಥವಾ 8 ಇಂಚು ಮಾಡ್ಕೊಳ್ಳಿ. ಆಗ ನಿಮ್ಮ ಬೆನ್ನು ಸಮಸ್ಯೆಗಳು ಬರೋದಿಲ್ಲ. ಕಡೆಯದಾಗಿ ಬೆನ್ನು ನೋವಿಗೆ ಚಿಕಿತ್ಸೆ ಅನ್ನುವಂಥದ್ದು ಇಲ್ಲ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ. ಅದು ತಪ್ಪು. ಸೂಕ್ತವಾದ ಆಹಾರ, ನಿಯಮಿತವಾದ ವ್ಯಾಯಾಮ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂದ್ರೆ ನಮ್ಮ ಕೆಲವು ಕಾಯಿಲೆಗಳು ಹೇಗಿರುತ್ತವೆ ಅಂದ್ರೆ, ಈಗ ಉದಾಹರಣೆಗೆ ಸಕ್ಕರೆ ಕಾಯಿಲೆಗೆ ಚಿಕಿತ್ಸೆನೇ ಇಲ್ವಾ ಅಂತ ಹೇಳ್ತಾರೆ. ಅದನ್ನ ನಾವು ಮೇಂಟೈನ್ ಮಾಡ್ಕೊಂಡ್ ಬರ್ಬೇಕು. ನಮ್ಮ ದೇಹನೂ ಸಹ ಒಂದು ಮೇಂಟೈನ್ ಮಾಡ್ಕೊಂಡ್ ಬಂದ್ರೆ ಬೆನ್ನು, ವಿಶೇಷವಾಗಿ ಬೆನ್ನಿಗೆ ಅದಕ್ಕೆ ಒಳ್ಳೆ ಆರೈಕೆ ಕೊಡಬೇಕು. ಆಹಾರ ಮತ್ತು ವ್ಯಾಯಾಮ ಮಾಡ್ಕೊಂಬರೋದ್ರಿಂದ ಸಮಸ್ಯೆಗಳು ಬರೋದಿಲ್ಲ. ಇದುವರೆಗೆ ಬೆನ್ನು ನೋವಿನ ಸಮಸ್ಯೆಗೆ ಕಾರಣ ಮತ್ತು ಪರಿಹಾರ ಕುರಿತಂತೆ ನಮಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ದೇಹವನ್ನು ಲಯಗೊಳಿಸಿ ಮನಸ್ಸನ್ನು ಮುದಗೊಳಿಸಿ ರೋಗವನ್ನು ಮಾಯ ಮಾಡುವುದೇ ಯೋಗ. ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ ಪ್ರತಿದಿನ ಮುಂಜಾನೆ 7 ಗಂಟೆಗೆ. कहानी नहीं बदली, स्टाइल गया है बदल। जो कहानियां हम सुनते आए देखते आए, अब वही वैसी ही कहानी सुनाएगा डिजिटल। Download Waves OTT app now and watch for free. ಹೊಸ ಹೊಸ ಅಡುಗೆಗಳನ್ನ ನೋಡಿ ಕಲಿಯಬೇಕೆ? ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಹಾಗಾದರೆ ನಿಮಗಿದೆ ಇಲ್ಲೊಂದು ಸಂತೋಷದ ಸುದ್ದಿ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಹಿಂದೆ ನೀವೆಲ್ಲ ಆಹಾ ಎಂತ ರುಚಿ ಕಾರ್ಯಕ್ರಮ ನೋಡ್ತಾ ಬಂದಿದ್ದೀರಾ. ಆದರೆ ಇನ್ನು ಮುಂದೆ ಅದೇ ಕಾರ್ಯಕ್ರಮ ವಿಶೇಷ ಅತಿಥಿಗಳೊಂದಿಗೆ, ವಿಶೇಷ ಅಡುಗೆಗಳೊಂದಿಗೆ ಪ್ರಸಾರವಾಗ್ತಾ ಇದೆ. ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಹಾಗಾದರೆ ತಪ್ಪದೇ ವೀಕ್ಷಿಸಿ ಆಹಾ ಎಂತ ರುಚಿ ಕಾರ್ಯಕ್ರಮ ಪ್ರತಿ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ಜನಪ್ರಿಯ ಗಣ್ಯ ವ್ಯಕ್ತಿಗಳ ಸಾಧನೆಯ ಹಾದಿ, ಸ್ಫೂರ್ತಿಯ ಸೆಲೆ, ಮಾರ್ಗದರ್ಶನದ ನೆಲೆ.
ನಾಡಿನ ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ. ವಾರದ ಅತಿಥಿ ತಪ್ಪದೇ ವೀಕ್ಷಿಸಿ ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ರುಚಿ ಪ್ರತಿ ಶನಿವಾರ ಮಧ್ಯಾಹ್ನ 3 ಗಂಟೆಗೆ. एक जमाने से कहानी है सुना रही आकाशवाणी, फिर आया एंटरटेनमेंट का रेवोल्यूशन, जब कोने कोने पहुंचा दूरदर्शन. कहानी नहीं बदली, स्टाइल गया है बदल. जो कहानियां हम सुनते आए देखते आए, अब वही वैसी ही कहानी सुनाएगा डिजिटल. Download Waves OTT app now and watch for free. ಬದಲಿಸಿ ಅಭ್ಯಾಸ ಬದಲಿಸಿ. ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬರ್ಟ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನಮಸ್ಕಾರ. ಮುಖ್ಯಾಂಶಗಳು. ಕಳೆದ 11 ವರ್ಷಗಳಲ್ಲಿ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಕ್ರಾಂತಿ, ದೇಶದ ಜನರ ಬದುಕು ಹಸನು, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಉತ್ಪಾದನೆ ಗುರಿ 1.75 ಲಕ್ಷ ಕೋಟಿ ರೂಪಾಯಿಗೆ ನಿಗದಿ. 2024-25ನೇ ಸಾಲಿನಲ್ಲಿ ರಫ್ತು ಪ್ರಮಾಣ 23,622 ಕೋಟಿ ರೂಪಾಯಿಗೆ ಏರಿಕೆ. ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಕಾಂಗ್ರೆಸ್ ಮುಖಂಡರ ನಿವಾಸಗಳ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ. ಶಾಲಾ ದಾಖಲಾತಿ ಹೆಚ್ಚಳಕ್ಕೆ ಕ್ರಮ, ಸರ್ಕಾರಿ ಶಾಲೆಗಳ ಕುರಿತು ಅರಿವು ಮೂಡಿಸಲು ಸೂಚನೆ, ಸಚಿವ ಮಧು ಬಂಗಾರಪ್ಪ. ವಾರ್ತೆಗಳ ವಿವರ. ಮುಂದಿನ ಪೀಳಿಗೆಯ ಮೂಲಸೌಕರ್ಯಕ್ಕಾಗಿ ಭಾರತದ ಪ್ರಯತ್ನ ಸುಸ್ಥಿರ ಹಾಗೂ ದೀರ್ಘಾವಧಿಯ ದೃಷ್ಟಿಕೋನವನ್ನು ಒಳಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ವಾವಲಂಬಿ ಭಾರತಕ್ಕೆ ಅಡಿಪಾಯ ಹಾಕಲಾಗುತ್ತಿದೆ. ಕಳೆದ 11 ವರ್ಷಗಳಲ್ಲಿ ದೇಶದಲ್ಲಿ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಕ್ರಾಂತಿಯಾಗಿದ್ದು, ಅತ್ಯುತ್ತಮ ಮೂಲಸೌಕರ್ಯಗಳನ್ನು ಸೇರ್ಪಡೆಗೊಳಿಸಿ ಭಾರತದ ಬೆಳವಣಿಗೆಯ ಪಥವನ್ನು ವಿಸ್ತರಿಸಲಾಗಿದೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ರೈಲ್ವೆಯಿಂದ ಹೆದ್ದಾರಿಗಳವರೆಗೆ, ಬಂದರುಗಳಿಂದ ವಿಮಾನ ನಿಲ್ದಾಣಗಳವರೆಗೆ ಭಾರತದ ಮೂಲಸೌಕರ್ಯ ಜಾಲವನ್ನು ವೇಗವಾಗಿ ವಿಸ್ತರಿಸಲಾಗುತ್ತಿದ್ದು, ಇದರಿಂದ